ಸಿಸಿಬಿ ಪೊಲೀಸರಿಂದ ರೌಡಿ ಶೀಟರ್ ಅರೆಸ್ಟ್. ಕೊಳ್ಳೇಗಾಲದಲ್ಲಿ ಹಳೆ ರೌಡಿ ಶೀಟರ್ ಸಿನ್ಹಾ ಬಂಧನ. ವಾರೆಂಟ್ ಇಲ್ಲದೆ ಬಂಧಿಸಿರುವಂತಹ ಸಿಸಿಬಿ ಪೊಲೀಸರು. ಸಿಸಿಬಿ ಪೊಲೀಸರಿಂದ ರೌಡಿ ಶೀಟರ್ ಅರೆಸ್ಟ್. ಕೊಳ್ಳೇಗಾಲದಲ್ಲಿ ಹಳೆ ರೌಡಿ ಶೀಟರ್ ಸಿನ್ಹಾ ಬಂಧನ. ವಾರೆಂಟ್ ಇಲ್ಲದೆ ಬಂಧಿಸಿರುವಂತಹ ಸಿಸಿಬಿ ಪೊಲೀಸರು. ಜೆಸಿಬಿ ನಾರಾಯಣ ಸ್ವಾಮಿ ಸಹಚರ ಸೀನಾ ಅಲಿಯಾಸ್ ಗ್ರೂಪ್ ಸೀನಾ ಲಾಕ್ ಆಗಿರುವಂತದ್ದು. ಸೀನನ ಮೇಲೆ ಯಾವುದೇ ಕೇಸ್ ಇಲ್ಲದಿದ್ರೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಹಳೆ ರೌಡಿ ಶೀಟರ್ ಎನ್ನುವಂತಹ ಕಾರಣಕ್ಕಾಗಿ ಸೀನಾ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಹಿಂದೆ ರೌಡಿಯಾಗಿದ್ದ, ಈಗ ಎಲ್ಲಾ ಬಿಟ್ಟು ಜೀವನವನ್ನ ನಡೆಸ್ತಾ ಇದ್ದ. ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಸಿಸಿಬಿ ಪೊಲೀಸರ ವಿರುದ್ಧ ಸೀನನ ಕುಟುಂಬಸ್ಥರ ಆರೋಪ. ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅವರೇ ಸೀನಾ. ಪೊಲೀಸರೇ ಹೇಳೋದು ಏನು, ಎಲ್ಲವನ್ನ ಬಿಟ್ಟುಬಿಟ್ಟು ಆರಾಮಾಗಿ ಮನೇಲಿ ಹೆಂಡತಿ ಮಕ್ಕಳು ನೋಡ್ಕೊಂಡಿರಪ್ಪ ಅಂತ ಪೊಲೀಸರೇ ಹೇಳೋದು. ಈ ಪೊಲೀಸರೇ ಈ ಕೆಲಸ ಮಾಡಿದ್ರೆ ಏನು ಮಾಡಬೇಕು? ಜೀವನವನ್ನ ಕಟ್ಕೊಂಡು ಹೊಸದಾಗಿ ಜೀವನ ಮಾಡಬೇಕು ಅಂತ ಇದ್ದವರಿಗೆ ಏನು ಲಾಭ ಆಗತ್ತೆ? ರೌಡಿ ಶೀಟರ್ ಆಗಿದ್ದ, ಹೌದು ಸ್ವಾಮಿ, ಯಾವುದೋ ಒಂದು ವಿಚಾರಕ್ಕೆ ಗಲಾಟೆ ಆಗಿ ರೌಡಿ ಶೀಟರ್ ಆಗಿದ್ದ. ಒನ್ ಮೋರ್ ಯಾವುದೋ ಒಂದು ಗಲಾಟೆಯ ವಿಚಾರವಾಗಿ ರೌಡಿ ಶೀಟರ್ ಆಗಿದ್ದ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ರೌಡಿ ಶೀಟರ್ ಆದವರು ಒಳ್ಳೆ ದಾರಿಯಲ್ಲಿ ತುಳಿತಾ ಇರಬೇಕಾದ್ರೆ ನಿಮ್ ಪ್ರಾಬ್ಲಮ್ ಏನು? ಕೊಳ್ಳೇಗಾಲದಲ್ಲಿ ಹಳೆ ರೌಡಿ ಶೀಟರ್ ಆಗಿದ್ದನ ಸೀನಾನನ್ನ ಬಂಧನ ಮಾಡಲಾಗಿದೆ. ವಾರೆಂಟ್ ಇಲ್ಲ, ವಾರೆಂಟ್ ತಗೊಂಡು ಬರ್ಬೇಕು ತಾನೆ. ವಾರೆಂಟ್ ಇಲ್ಲದೆ ಸಿಸಿಬಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಜೆಸಿಬಿ ನಾರಾಯಣ ಸ್ವಾಮಿ ಸಹಚರ ಸೀನಾ ಅಲಿಯಾಸ್ ಗ್ರೂಪ್ ಸೀನಾ ಲಾಕ್ ಆಗಿರುವಂತದ್ದು. ಸೀನನ ಮೇಲೆ ಯಾವುದೇ ಕೇಸ್ ಇಲ್ಲದಿದ್ರೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಹಿಂಗೆ ಮಾಡ್ತಾ ಹೋದ್ರೆ ಪೊಲೀಸರು ಯಾವ ಒಬ್ರು ಕೂಡ ಒಳ್ಳೆ ದಾರಿಯನ್ನ ತುಳಿಲಿಕ್ಕೆ ಇಷ್ಟಪಡೋದಿಲ್ಲ. ಹೇಳದೆ ಕೇಳದೆ ಬಂದು ಕರ್ಕೊಂಡು ಹೋಗ್ತೀರಾ ಅಂತಂದ್ರೆ ಯಾವ ತರ ಇದು? ಹೇಗೆ ಅಗ್ರಿ ಮಾಡಬೇಕು? ಹಳೆ ರೌಡಿ ಶೀಟರ್ ಸೇನಾ ರೌಡಿಸಮ್ ಎಲ್ಲ ಬಿಟ್ಟುಬಿಟ್ಟು ರೌಡಿ ಆಗಿದ್ದ, ಈಗ ಜೀವನವನ್ನು ಕಟ್ಟಿಕೊಳ್ಳಕ್ಕೆ ಶುರು ಮಾಡಿದ್ರು. ಈಗಲೇ ಅಡ್ಡಗಾಲ್ ಹಾಕ್ತಾ ಇದ್ದೀರಾ. ಹೆಂಗ್ ನಂಬ್ಕೊಂಡು ಬೇರೆಯವರೆಲ್ಲ ಒಳ್ಳೆ ಜೀವನ ಕಟ್ಟಿಕೊಳ್ಳಬೇಕು, ಪೊಲೀಸರು ನಂಬ್ಕೊಂಡು ಗೊತ್ತೇ ಆಗ್ತಾ ಇಲ್ಲ.